ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಕಳೆದ ಒಂದು ವಾರದಿಂದ ನನ್ನ ಚಾನಲನ್ನು ನಾನು ರನ್ ಮಾಡ್ತಾ ಇದ್ದೀನಿ. ಆ ಚಾನಲ್ಲು ಅತಿ ವೇಗವಾಗಿ 150 ಸಬ್ಸ್ಕ್ರೈಬರ್ಸನ್ನು ರೀಚ್ ಮಾಡಿ ಇನ್ನೂ ಕೂಡ ಮುಂದೋಗ್ತಿದೆ. ಹೀಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ನಾನು ಕೇಳ್ತಾ ಹೋಗ್ತಿದ್ದೀನಿ. ಹಾಗೆಯೇ ನನ್ನ ಒಂದು ಚಾನಲ್ಲು ಇಷ್ಟು ಸಬ್ಸ್ಕ್ರೈಬರ್ಸನ್ನು ಮಾಡಲಿಕ್ಕೆ ರೀಚ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದಂತಹ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ, ಈ ಥರ ಎಲ್ರಿಗೂ ಕೂಡ ಹಾಗೂ ನನ್ನ ಆಡಿಯನ್ಸ್ಗೆ ಎಲ್ರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಹೋಗ್ತೀನಿ. ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಅಟ್ ಮಾರ್ನಿಂಗ್ ಒಂದು 9:30 ಆ ಟೈಮಲ್ಲಿ ನನಗೆ ಯೂಟ್ಯೂಬ್ ಸ್ಟುಡಿಯೋದಿಂದ ಒಂದು ಮೆಸೇಜ್ ಪಾಸ್ ಆಗಿದೆ. ಅದರಲ್ಲಿ ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಟು ರೀಚ್ 100 ಸಬ್ಸ್ಕ್ರೈಬರ್ಸ್ ಅಂತ ಒಂದು ಬಂತು. ಅದನ್ನು ನೋಡಿ ನನಗೆ ಆ ರಿವಾರ್ಡನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಇಷ್ಟು ಬೇಗ ನಾನು 100 ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ 150 ಆಗಿದೆ. ಅಟ್ ಪ್ರೆಸೆಂಟ್ ನನ್ನ ಒಂದು ಸಬ್ಸ್ಕ್ರೈಬರ್ ಸಂಖ್ಯೆ 150ಗಿಂತನೂ ಜಾಸ್ತಿ ಇದೆ. ಐ ಥಿಂಕ್ 169 ರೀಚ್ ಆಗಿದೆ. ಸೊ ಇದೇ ರೀತಿ ನೀವು ಆಡಿಯನ್ಸು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಾನು ಇಷ್ಟೊಂದು ಸಬ್ಸ್ಕ್ರೈಬರ್ಸನ್ನ ಒಂದು ವೀಕಲ್ಲಿ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕೆಲವ್ರು ಹೇಳ್ತಾರೆ 24 ಅವರ್ಸಲ್ಲಿ 48 ಅವರ್ಸಲ್ಲಿ ರೀಚ್ ಮಾಡಿಸ್ಕೊಡ್ತೀವಿ, ನನಗೆ ಅಷ್ಟು ಅಮೌಂಟ್ ಕೊಡಿ ಇಷ್ಟು ಅಮೌಂಟ್ ಕೊಡಿ ಅಂತ. ನಾನು ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗ್ದೇನೆ ನನ್ನ ಒಂದು ಸ್ವಇಚ್ಛಾಶಕ್ತಿಯಿಂದ ವೀಡಿಯೋಸ್ಗಳನ್ನ ಮಾಡಿ ಹಾಗೂ ನಿಮ್ಮ ಆಡಿಯನ್ಸ್ ಮನಸ್ಸನ್ನು ಸ್ವಲ್ಪ ಮಟ್ಟಿಗಾದರೂ ಗೆದ್ದಿದ್ದೀನಿ ಅಂತ ನಾನು ಭಾವಿಸ್ತಾ, ನಾನು ಒಂದು ಸಬ್ಸ್ಕ್ರೈಬರ್ಸ್ 150ಕ್ಕಿಂತ ಹೆಚ್ಚಾಗಿ ರೀಚ್ ಆಗಿದ್ದೀರಾ. ಇದಕ್ಕೋಸ್ಕರ ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಒಂದು ಈ ಖುಷಿನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಏನಕ್ಕಪ್ಪ ಅಂತಂದರೆ, ಪ್ರಾಮಾಣಿಕ ವ್ಯಕ್ತಿಗಳಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಏನಾಗುತ್ತಂತೆ ಸಂತೋಷ ಆಗುತ್ತಂತೆ, ಖುಷಿ ಆಗುತ್ತಂತೆ. ಹಾಗಾಗಿ ಆ ಒಂದು ವರ್ಡ್ಸ್ ನನ್ನ ತಲೆಯಲ್ಲಿ ಹಾಗೆ ಬೌನ್ಸ್ ಆಗ್ತಿದೆ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಿದೆ ಇಷ್ಟು ಬೇಗ ನಾನು 150 ರೀಚ್ ಮಾಡಿದ್ದೀನಿ ಅಂತ. ನಿಮ್ಮ ಒಂದು ಸಪೋರ್ಟು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ 150ಗಿಂತನೂ 150 ಕ್ರೋರ್ನ ನೀವು ಮಾಡಿಸ್ತೀರಾ ಅಂತಲೂ ಕೂಡ ನಾನು ಭಾವಿಸ್ತೀನಿ. ಅಷ್ಟೊಂದು ಅತಿಯಾಸೆ ಒಳ್ಳೇದಲ್ಲ, ಬಟ್ ಒಂದು ವೇ ಅಂತ ಇರುತ್ತಲ್ವಾ, ಆ ವೇನಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಿಮ್ಮ ಒಂದು ಹೋಪ್ಸನ್ನು ನಾನು ಯಾವತ್ತೂ ಸುಳ್ಳು ಮಾಡ್ಲಿಕ್ಕೆ ಹೋಗಲ್ಲ. ನನ್ನ ಒಂದು ವರ್ಕ್ ಏನಿದೆ ಅದನ್ನ ಮಾಡ್ತಾ ಹೋಗ್ತಿದ್ದೀನಿ. ಆಮೇಲೆ ಕೆಲವರು ಕಮೆಂಟ್ಸಲ್ಲಿ ತಿಳಿಸ್ತಿದ್ದೀರಾ, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಫ್ಯಾಬ್ಯುಲಸ್ ಅಂತ. ಸೊ ನನ್ನ ವಾಯ್ಸನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟಿರೋರಿಗೆ, ನನ್ನ ವಾಯ್ಸ್ಗೆ ಅಡಿಕ್ಟ್ ಆಗಿರೋರಿಗೆ ಎಲ್ರಿಗೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆನೇ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಹಾಕ್ತೀನಿ. ನಿಮಗೆ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಬಹುದು ನೀವು ಅದರಲ್ಲಿ. ಆಮೇಲೆ ಪದೇ ಕಮೆಂಟ್ ಮಾಡ್ತಿದ್ದೀರಾ, ಮ್ಯಾಮ್ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ. ಸೊ ಇದು ವಾಯ್ಸು ನಂದೇನೆ, ಬೇಗ ಫೇಸ್ನ ರಿವೀಲ್ ಮಾಡಿ ಅಂತ ಕೇಳ್ತಿದ್ದೀರಾ. ಸೊ ಫೇಸನ್ನು ರಿವೀಲ್ ಮಾಡೋ ಅಷ್ಟು ಪೊಸಿಷನಲ್ಲಿ ನಾನಿನ್ನ ಇಲ್ಲ. ನೀವು ಯಾವಾಗ ನನಗೆ 2K ಅಥವಾ 3K 4K ಸಬ್ಸ್ಕ್ರೈಬರ್ ಎಕ್ಸಾಕ್ಟಾಗಿ ನೀವು ಯಾವಾಗ ನನಗೆ 2K ಸಬ್ಸ್ಕ್ರೈಬರ್ಸನ್ನು ಕೊಡ್ತೀರಾ, ಆವಾಗ ನನ್ನ ಒಂದು ಫೇಸನ್ನು ರಿವೀಲ್ ಮಾಡ್ತೀನಿ. ಅಲ್ಲಿವರೆಗೂ ವಾಯ್ಸಲ್ಲೇ ಕೇಳಿ ಅಂತ ಹೇಳ್ತಾ ನಾನು ನಿಮಗೆ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಹೋಗ್ತೀನಿ. ಮತ್ತೆ ನಾನು ನಿಮಗೆ ಧನ್ಯವಾದನ ಹೇಳ್ತಾ ಹೋಗ್ತಿದ್ದೀನಿ. ಎಷ್ಟು ನಿಮಗೆ ಆಡಿಯನ್ಸ್ಗೆ ಥ್ಯಾಂಕ್ಸ್ ಹೇಳಿದ್ರು ಕೂಡ ಅದು ಕಡಿಮೆನೇ. ಯಾಕಂದರೆ ನನಗೆ ಇಷ್ಟು ಬೇಗನೆ 150 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವುದೇ ರೀತಿಯಾದಂತಹ ಹಣವನ್ನು ಖರ್ಚು ಮಾಡ್ದೇ, ಮನಿಯನ್ನು ಕೊಡ್ದೇ, ಲಂಚ ಕೊಡ್ದೇ ಇಷ್ಟು ಬೇಗ ನಾನು 150 ಜನ ಸಬ್ಸ್ಕ್ರೈಬರ್ಸ್ನ ಮುಟ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಫೈನಲಿ ನನ್ನ ಒಂದು ಆಸೆನ ಫುಲ್ಫಿಲ್ ಮಾಡಿದ್ದೀರಾ. ಹೀಗೇ ನಿಮ್ಮ ಸಪೋರ್ಟ್ ಇರಲಿ. 1K 2K 3K ಆ ಥರ ನನ್ನನ್ನು ರೀಚ್ ಮಾಡಿಸಿ ಅಂತ ಕೇಳ್ಕೊತ ಮತ್ತೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ಸ್ ಆಗಿ. 1 ವೀಕ್ಗೆ 150 ಮಾಡಿಸಿದ್ರೆ ಅಂದರೆ 1K ರೀಚ್ ಆಗೋದ್ರಲ್ಲಿ ಅಥವಾ 1K ಅಥವಾ 2Kನ ರೀಚ್ ಆಗೋದ್ರಲ್ಲಿ ನೀವು ಜಾಸ್ತಿ ಸಮಯನ ತಗೊಳ್ಳಲ್ಲ ಅಂತ ಹೇಳ್ತೀನಿ. ಹಾಗೆಯೇ ಬೇಗ ನನಗೆ ಸಬ್ಸ್ಕ್ರೈಬರ್ ಆಗ್ತೀರಾ ಅಂತಲೂ ಕೂಡ ನಾನು ಹೇಳ್ತಾ ಹೋಗ್ತಿದ್ದೀನಿ. ಮತ್ತು ನನ್ನ ವಾಯ್ಸು ಯಾರ್ಯಾರ ಮನಸ್ಸನ್ನು ಗೆದ್ದಿದೆ ಅವರೆಲ್ಲರಿಗೂ ಕೂಡ ನನ್ನ ಒಂದು ಧನ್ಯವಾದನ ಈ ಮೂಲಕ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಥ್ಯಾಂಕ್ಸು. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮ ಒಂದು ಸಪೋರ್ಟಿಂಗನ್ನು ಬಯಸ್ತಾ ಇದ್ದೀನಿ. ಸೊ ಕೊನೆಯದಾಗಿ ಎಲ್ರಿಗೂ ಕೂಡ ಥ್ಯಾಂಕ್ಸ್, ಧನ್ಯವಾದಗಳು. ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ಬೆಳೆಸ್ತಾ ಇರಿ. ಇಷ್ಟನ್ನು ಹೇಳಬೇಕಿತ್ತು, ಹಾಗಾಗಿ ನಾನು ಇದನ್ನು ವಿಡಿಯೋನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ